ಅಗಸ್ತ್ಯರಾಶ್ರಮಕ್ಕೆ ಬಂದಾಗ ಸರಿ ವಿಶೇಷವಾದ ಸಂಗತಿಗಳನ್ನು ತಿಳಿಸಿ ದಂಡಕಾರಣ್ಯದಂತ ತೆರಳುವಂತೆ ಹೇಳಿದರು. ಗೋದಾವರಿಯ ನದಿಯ ತೀರದಲ್ಲಿರುವಂತಹ ಪಂಚವಟಿ ಎನ್ನುವ ಕ್ಷೇತ್ರದಲ್ಲಿ ನೆಲೆ ನಿಲ್ಲುವಂತೆ ಶಿರಸ ಒಪ್ಪಿಕೊಂಡು ಅವರು ಕೊಟ್ಟಂತಹ ಕೋದಂಡ ಇತ್ಯಾದಿ ಅನೇಕ ಅಸ್ತ್ರಗಳನ್ನ ಶಸ್ತ್ರಗಳನ್ನೆಲ್ಲ ಪಡೆದುಕೊಂಡು ಬಂದಿದ್ದಾಯಿತು. ಈ ಪಂಚವಟಿ ಪ್ರದೇಶ ಪ್ರಶಾಂತವಾದದ್ದು ಹೌದು. ದಂಡಕಾರಣ್ಯದ ಒಂದು ತುದಿಯಲ್ಲಿರುವಂತಹ ಈ ಒಂದು ಪ್ರದೇಶ ಸುತ್ತಲೂ ಅನೇಕ ರಕ್ಕಸರು ತುಂಬಿರುವಂತಹದ್ದು. ಹೌದಣ್ಣ ಲಕ್ಷ್ಮಣ ಅಣ್ಣ ಇಲ್ಲಿಗೆ ಬಂದ ತಕ್ಷಣ ಈ ಪ್ರದೇಶದಲ್ಲಿ ಅನೇಕ ವರ್ಷಗಳಿಂದ ಲೋಕ ಕಲ್ಯಾಣಾರ್ಥವಾಗಿ ನಾನಾ ಯಜ್ಞ ಯಾಗಾದಿಗಳನ್ನ ತಪಸ್ಸನ್ನ ಅಧ್ಯಯನವನ್ನ ಸಾಧನೆಯನ್ನ ಸಿದ್ಧಿಯನ್ನ ಮಾಡುತ್ತಿರುವಂತಹ ಋಷಿಮುನಿಗಳೆಲ್ಲ ಬಂದು ಭಿನ್ನವಿಸಿದ್ದಾರೆ. ಹೌದಲ್ಲ, ಯಾವ ಕಾರ್ಯವನ್ನು ಮುಂದುವರಿಸುವುದಕ್ಕೆ ಸಾಧ್ಯ ಇಲ್ಲ. ಸರಿ, ರಕ್ಕಸರ ಉಪಟಳ ಅತಿಯಾಗಿದೆ, ನಮ್ಮನ್ನ ರಕ್ಷಿಸಬೇಕು ಎನ್ನುವರ ಮಾತಿಗೆ ಕಿರಿಯರು ದಿವಸದೊಳಗೆ ನಿವಾರಿಸ್ತೇನೆ ಎನ್ನುವ ಭರವಸೆ ಕೊಟ್ಟಿದ್ದಾರೆ. ಹೌದು, ನಮ್ಮಿಂದ ತಾನೇ ಪ್ರಕರಣವೊಂದು ಒದಗಿ ಬಂತು ನೋಡು. ಶೂರ್ಪನಖ ಅವಳ ಪ್ರವೇಶ ಆಯಿತು. ಹೌದಾ, ನಮ್ಮನ್ನ ಮರಳು ಮಾಡುವುದಕ್ಕೆ ಪ್ರಯತ್ನ ಪಟ್ಟು ಸಾಧ್ಯವಾಗದೆ ಅವಳ ಪುರುಷಾತಿಕ್ರಮಣಕ್ಕಾಗಿ ನಾವು ಮಾಡಬೇಕಾದಂತಹ ಕರ್ಣನಾಸಾಚ್ಛೇದ ಮಾಡಿ ಕಳಿಸಿದ್ದೆ. ಹೌದಾ, ಆದರೆ ಅವಳನ್ನು ಅನುಸರಿಸಿ 14,000 ರಕ್ಕಸರು ಬಂದರು. ಹೌದು, ಕರದೂಷಣ ತ್ರಿಶಿರಾದಿ ಸೇರಿ ಅವರನ್ನ ನಿಂತ ನೆಲದಲ್ಲಿ ಎದುರಿಸಿ ಸಂಹರಿಸಿದ್ದಾಯಿತು. ಆಗ ಇಡೀ ದಂಡಕಾರಣ್ಯದಲ್ಲಿ ಒಂದಿಷ್ಟು ನೆಮ್ಮದಿ ನೆಲೆಸಿದೆ ಎನ್ನುವುದಕ್ಕೆ ಸಾಕ್ಷಿ ಇವತ್ತಿಗೆಲ್ಲ ಬಂದಿದ್ದಾರೆ. ಹೌದಾ ಅಲ್ವಾ? ಬಂದವರೊಬ್ಬರು ಸಾಮಾನ್ಯದವರಲ್ಲ, ನಾನಾ ವಿದ್ಯೆಗಳಲ್ಲಿ ತಪಸ್ಸನ್ನ ಮಾಡಿದವರು, ತಪಸ್ಸನ್ನ ಮಾಡಿ ಅನೇಕ ವಿದ್ಯೆಯನ್ನು ಗಳಿಸಿದಂತಹ ಋಷಿಮುನಿಗಳು. ಹೌದಾ, ಅವರನ್ನ ನೋಡಿದಾಗ ಕಣ್ಣು ತುಂಬಿ ಬರ್ತಾ ಇದೆ, ಹೃದಯ ತುಂಬಿ ಬರ್ತಾ ಇದೆ. ಯಾಕೆಂದ್ರೆ ಅವರಿಗೆ ಕೊಟ್ಟ ಮಾತನ್ನ ನಾವು ಉಳಿಸಿದ್ದೇವೆ ಎನ್ನುವಂತ ಸಂತೋಷ ನಮಗಿದ್ದರೆ ರಾಮ ಕೊಟ್ಟ ಮಾತಿನಂತೆ ಕೆಲಸ ಮಾಡಿದ್ದಾನೆ ಅಂತ ಅವರಿಗೆ ಬಂತು. ಹೌದು, ಹಾಗಾಗಿ ಮನ ಸಂತೋಷದಿಂದ ಇಲ್ಲಿ ನೆರೆದಿರುವಂತಹ ಪೂಜ್ಯರಿಗೆ ಋಷಿಮುನಿಗಳಿಗೆ ತಲೆವಾಗಿ ನಮಸ್ಕರಿಸಿದ್ದಾರೆ. ಈ ಪರ್ಣಕುಟಿಯಲ್ಲಿ ಏನು ಸಾಧ್ಯವೋ ಆತಿಥ್ಯವನ್ನ ದೊರಕಿಸಿದ್ದೇವೆ. ಸರಿ ಲಕ್ಷ್ಮಣ ಅಣ್ಣ, ಇಲ್ಲಿಗೆ ಒಂದು ಅಧ್ಯಾಯ ಮುಗಿದಿರಬಹುದು. ಸರಿ, ಮತ್ತೊಂದು ಪ್ರಾರಂಭ ಆಗುವ ಲಕ್ಷಣ ಕಾಣ್ತಾ ಇದೆ. ಶೂರ್ಪನಖ ಇಲ್ಲಿಂದ ಹೋಗುವಾಗ ಘೋರವಾದ ಪ್ರತಿಜ್ಞೆಯನ್ನೇ ಮಾಡಿ ಹೋಗಿದ್ದಾನೆ, ಸೇಡು 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 ಎಂದು. ಹಾಗಿದ್ರೆ ಮುಂದೆ ಅಂಥದ್ದೊಂದು ಸಮಸ್ಯೆ ಇದೆ. ಹೌದಲ್ಲ, ನಿಶ್ಚಿಂತೆಯಿಂದ ನೆಮ್ಮದಿಯಿಂದ ನಮ್ಮಷ್ಟಕ್ಕೆ ನಾವು ಜೀವಿಸುವ ಬದುಕುವ ಒಂದು ಸಂದರ್ಭ ಇನ್ನು ಮುಂದೆ ಹೇಗಿದೆಯೋ ಅನ್ನೋದು ಗೊತ್ತಿಲ್ಲ. ಜಾಗೃತರಾಗಿರ್ತೀವಿ. ಹೌದಲ್ಲ, ಎಲ್ಲವನ್ನೂ ಸೂಕ್ಷ್ಮವಾಗಿ ನೋಡುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ನಿಶ್ಚಿಂತೆಯಿಂದ ಇರುವ ಸಂದರ್ಭ ಅಲ್ಲ. ಒಳ್ಳೆಯದಾಗಲಿ.
ದಶವಥನ ಈ ರಾವಣ ಒಂದು ಕಾಲದಲ್ಲಿ ನೆಲೆಯೇ ಇಲ್ಲದೆ ಹೋದಂತಹ ರಕ್ಕಸರಿಗೆ ನೆಲೆಯನ್ನ ಕಲ್ಪಿಸುತ್ತಿದ್ರೆ ಅದು ಈ ರಾವಣ. ಈ ಲಂಕೆಯನ್ನ ಸ್ವರ್ಣ ಲಂಕೆಯನ್ನಾಗಿಸಿದವ ಈ ರಾವಣ. ಮಾತ್ರ ಅಲ್ಲ, ರಾವಣ ಅಷ್ಟೇ ಅಲ್ಲ, ರಾವಣೇಶ್ವರ ಎನ್ನುವ ಬಿರುದಿಗೆ ಪಾತ್ರನಾಗಿ ಈ ಲಂಕೆಯನ್ನ ಇಲ್ಲಿಯವರೆಗೆ ನೋಡಿಕೊಳ್ಳುತ್ತಾ ಬಂದವ. ತಮ್ಮ ಓಲಗವನ್ನು ಕುಳಿತಂತಹ ಸಂದರ್ಭ ಸಹೋದರಿ ಶೂರ್ಪನಖ ಇಲ್ಲಿಯವರೆಗೆ ಆಗಮಿಸಿದಳು. ಬರುವಾಗ ಉರಿ ಉರಿ ಎನ್ನುವ ಹಾಗೆ ಒಪ್ಪಿಡುತ್ತ ಓಡೋಡಿ ಬಂದು ಪಾದಕ್ಕೆ ಎರಗಿದಳು. ನೋಡಿದಂತಹ ನಾನು ಪ್ರಶ್ನೆ ಮಾಡಿದ ಅವಳಲ್ಲಿ ಏನಾಯಿತು ಎನ್ನುವ ಹಾಗೆ ಹೇಳಿದರಲ್ಲ. ಜನಸ್ಥಾನದಲ್ಲಿ ಇರುವಂತಹ ಸಂದರ್ಭ ಅಯೋಧ್ಯೆಯಿಂದ ರಾಮ ಲಕ್ಷ್ಮಣರು ಬಂದರಂತೆ. ಬಂದದ್ದು ಮಾತ್ರ ಅಲ್ಲ, ಶೂರ್ಪನಖೆಯ ನಾಶ ಛೇದನವನ್ನ ಮಾಡಿದ್ದಾರಂತೆ. ಅದಕ್ಕೆ ಉರಿ ಉರಿ ಎನ್ನುವ ಹಾಗೆ ಒಪ್ಪಿಡುತ್ತ ಒಂದು ದೂರನ್ನ ಕೊಟ್ಟಳು. ಈ ಕಾರ್ಯವನ್ನು ಮಾಡಿದಂತಹ ರಾಮಚಂದ್ರನ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು ಎನ್ನುವ ಹಾಗೆ ಸಲಹೆಯನ್ನ ಕೊಟ್ಟು ತೆರಳಿದ್ದಾಳೆ. ಸಮಾಧಾನ ಮಾಡಿ ಅವಳನ್ನ ಕಳುಹಿದವನಿದ್ದೇನೆ. ಅವಳು ಹೇಳಿದ ಕಾರ್ಯದ ಬಗ್ಗೆ ನಾನು ಮುಂದುವರಿಯಬೇಕು ಅಂತಾದರೆ ಮಾತನಾಡ್ತಾ ನಿಲ್ಲುವುದಲ್ಲ, ಕಾರ್ಯೋನ್ಮುಖನಾಗಬೇಕು. ಹಾಗಾಗಿ ಈಗಲೇ ಈ ಸಭೆಯನ್ನ ವಿಸರ್ಜಿಸಿದ್ದೇನೆ. ರಾಮನ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು ಅಂತಾದ್ರೆ ರಾಮನ ಮಡದಿ ಸೀತೆ ಅವಳನ್ನ ಅವಳನ್ನ ತರಬೇಕು ಅಂತಾದ್ರೆ ನಾನೊಬ್ಬನೇ ಹೋದ್ರೆ ಸಾಕಾಗ್ಲಿಕ್ಕಿಲ್ಲ. ನಮ್ಮವರಿದ್ದಾರೆ,
ಅವರ ಸಲಹೆ ಸೂಚನೆಯನ್ನು ಪಡೆದು ಅವರ ಸಹಾಯವನ್ನು ಪಡೆದು ಕಾರ್ಯೋನ್ಮುಖನಾದೇನು ಅಂತಾದರೆ ಆ ಸೀತೆಯನ್ನು ತಳ್ಳುವುದಕ್ಕೆ ಸಾಧ್ಯ. ಹಾಗಾಗಿ ನಮ್ಮವನೇ ಇದ್ದಾನಲ್ಲ ಅತ್ತ ಸಾಧ್ಯ. ಹೌದು, ಏನು ಅಪರೂಪಕ್ಕೆ ಸ್ವಾರಿ ಈ ಕಡೆ ಚಿತ್ತೈಸಿದೆ ಮಾವ. ರಕ್ಕಸರ ಕುಲದ ಮರ್ಯಾದೆ ಹೋಗುವಂತಹ ಕಾಲ ಸನ್ನಿಹಿತವಾಯಿತು. ಹೌದು, ಜನಸ್ಥಾನದಲ್ಲಿ ಶೂರ್ಪನಖ ಇರುವಂತಹ ಸಂದರ್ಭ ಅಯೋಧ್ಯೆಯಿಂದ ರಾಮ ಲಕ್ಷ್ಮಣರು ಬಂದರು. ವಿಚಾರ ಮಾಡು, ರಕ್ಕಸರ ಕುಲದ ಮರ್ಯಾದೆ ಹೋಗುವ ಕಾರ್ಯವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅವರನ್ನ ಸುಮ್ಮನೆ ಬಿಡಬೇಕು. ಹಾಗಾಗಿ ಇಲ್ಲಿಯವರೆಗೆ ಬಂದವ ನಾನು. ಹೆಣ್ಣಿನಿಂದ ಪ್ರಾರಂಭವಾದ ಪ್ರಕರಣ ಹೆಣ್ಣಿನಿಂದಲೇ ಅಂತ್ಯಪಡಿಸಬೇಕು ಎನ್ನುವ ಹಾಗೆ ವಿಚಾರ ಮಾಡಿ ರಾಮನ ಮಡದಿಯಾದಂತಹ ಸೀತೆಯನ್ನ ಇಲ್ಲಿಗೆ ಕರೆ ತರಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದ್ದೇನೆ. ಅದಕ್ಕೆ ನಿನ್ನ ಸಹಾಯ ಬೇಕು. ಹೌದು, ಹೌದು. ಸೀತೆ ಯಾರು? ರಾಮನ ಒಡತಿಯಾಕೆ. ಹೌದು. ರಾಮನ ಯೋಗ್ಯತೆ ಏನು ಅದನ್ನು ಚೆನ್ನಾಗಿ ಮನಗಂಡವ ನಾನು. ನಮ್ಮಂಥವರ ಒಂದು ಬಾಣ ಒಮ್ಮೆ ಪ್ರಯೋಗಿಸಿದಾಗ ಒಬ್ಬ ವ್ಯಕ್ತಿಯ ಜೀವವನ್ನು ತೆಗೆಯಬಲ್ಲದು. ಆದರೆ ರಾಮಬಾಣದ ಯೋಗ್ಯತೆ ಹಾಗಲ್ವೋ? ಅದು ಜೀವವನ್ನು ತೆಗೆಯಬಲ್ಲದು, ಜೀವದಾನವನ್ನು ರಾಮನ ಒಂದೇ ಒಂದು ಮಾನವಾಸ್ತ್ರ ಆಗಿದ ಮೇಲೆ ನಾನು ಹೀಗಾಗಬೇಕು. ಆದ್ದರಿಂದ ಆ ಪೂರ್ವಾನುಭವದಿಂದ ಹೇಳ್ತಾ ಇದ್ದೀನಿ, ಸೀತೆಯನಿಗೆ ಸಿಕ್ಕಿದರೂ ದಕ್ಕುವುದಿಲ್ಲ. ಆದ್ದರಿಂದ ಸಿಕ್ಕದ ದಕ್ಕದ ಈ ಕಾರ್ಯ ಬೇಡ. ಮಾತನ್ನು ಕೇಳದೆ ಹೋದ್ರೆ
ಸಾಯುವುದು ಒಂದು ತಿನ್ನುವುದು. ಹಾಗಾದ್ರೆ ನಾನು ಹೇಳಿದ ಕಾರ್ಯಕ್ಕೆ ನೀನು ಸಹಾಯ ಮಾಡಬೇಕು. ಏನಾದ್ರು ಮಾಡಿ ಬದುಕಬೇಕಾಯ್ತಲ್ಲ. ಆ, Dying with Rama's sword, it is better to die with Rama's sword. ಹಾಗೆ ಮಹದಾರಿಗೆ ನಮ್ಮ ವ್ಯಕ್ತಿತ್ವವೇ ಹಾಗಲ್ವ ಅವ. ನೇರವಾಗಿ ನಾನೊಬ್ಬನೇ ಹೋಗಿ ಸೀತೆಯನ್ನ ತರುವುದಕ್ಕೆ ಸಾಧ್ಯ ಇಲ್ಲ. ನಾನು ಚೆನ್ನಾಗಿ ಅರಿತಿದ್ದೇನೆ ಅದನ್ನ. ಆ, ಹಾಗಾಗಿಯೇ ಅಲ್ಲಿಯವರೆಗೆ ಹೋಗದೆ ಇಲ್ಲಿಗೆ ಬಂದದ್ದಲ್ವಾ. ಅದನ್ನೇ ಕೇಳು. ಸೀತೆಯನ್ನು ತರುವುದು ಹೇಗೆ? ಸೀತೆಯ ಅಪಹಾರ ಮಾಡಬೇಕು. ಸೀತೆ ಅಪಹಾರ. ಹೌದು. ಅವ ಆಶ್ರಮದಲ್ಲಿ ರಾಮ ಲಕ್ಷ್ಮಣರು ಇದ್ದದ್ದೇ ಹೌದು ಅಂತಾದ್ರೆ ಸೀತೆಯನ್ನ ಅಪಹರಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಯೋಚನೆಯನ್ನ ಮಾಡಿಯೇ ಇಲ್ಲಿಯವರೆಗೆ ಬಂದಿದ್ದೇನೆ. ಮಾವ, ನೀನು ಬಂಗಾರದ ಜಿಂಕೆಯಾಗಬೇಕು. Golden ಹೌದು, ಜಿಂಕೆಯಾಗಿ ಆಶ್ರಮದತ್ತ ತೆರಳಬೇಕು. ನಿನ್ನಯ ಆಕರ್ಷಣೀಯ ನರ್ತನದಿಂದ ರಾಮ ಲಕ್ಷ್ಮಣರನ್ನ ಆಶ್ರಮದಿಂದ ದೂರ ಕೊಂಡೊಯ್ಯಬೇಕು. ನೀನು ಹಾಗೆ ದೂರ ಏನಾದರೂ ತಂತ್ರಗಾರಿಕೆಯಿಂದ ರಾಮ ಲಕ್ಷ್ಮಣರ ದೂರ ಆಗ್ಬೇಕು. ಹಾಗೆ ನೀನು ಅವರನ್ನ ದೂರ ಮಾಡಿದೆ ಅಂತ ಆದರೆ ನಾನು ಅಲ್ಲಿಯವರೆಗಾಗಿ ಹೋಗುತ್ತೇನೆ. ಸೀತೆಯನ್ನ ಅಪಹರಿಸ್ತೇನೆ. ಇದು ನನ್ನ ಯೋಚನೆ. ಸೀತಾಪಹಾರ ಆಗ್ಬೇಕು ಅಂತಾದ್ರೆ ರಾಮ ಲಕ್ಷ್ಮಣರ ಆಶ್ರಮದಿಂದ ದೂರ ಆಗ್ಬೇಕು. ಹೌದು. ಅದಕ್ಕಾಗಿ ನನ್ನಲ್ಲಿರುವಂಥ ವಿಶೇಷವಾದ ಮಾಯಕದ ಶಕ್ತಿಯಿಂದ ನಾನೀಗ ಬಂಗಾರದ ಬಣ್ಣದ ಜಿಂಕೆಯಾಗಬೇಕು. ಅಲ್ಲಿ ಹೋಗಿ ಮತ್ತೆ ಕೇಳುವ ಪ್ರಶ್ನೆ
ಭಾನಗರದು ಸೌರಮ್ಯ ವಿಷಯ ಪ್ರಧಾನ ಕರದು ಕಂಡಾಗ ಆಜಾನಗಿ ಅತಿಶಯದ ಪ್ರಧಾನ ಕರದು ಕಂಡಾಗ ಆಜಾನಗಿ ಚೋರಪ್ಪಗಳ ಮಾಯ ಚೋರಪ್ಪಗಳ ಮಾಯದ ಕೃತಿಯನ್ನಾಗ ತಿಳಿಯದೆ ಚೋರಪ್ಪಗಳ ಮಾಯ ಆಕೃತಿಯನ್ನಾಗ ತಿಳಿಯದೆ ಕಾಂದನುಳು ಹಿಂದೆಂದಳು ಆ ಆ ಆ ಆ ವಲ್ಲಭ, ಗೋರಖ ರಾಮ, ಇಲ್ಲಿ ಬರ್ಬೇಕು. ಅಭಿವಂದನೆಗಳು. ಒಳ್ಳೆಯದಾಗಲಿ. ಎಷ್ಟು ನಮಸ್ಕಾರ ಮಾಡಿ ಹೆಚ್ಚಾಯ್ತಾ? ಕಡಿಮೆ ಆಯ್ತು? ಗೊತ್ತಿಲ್ಲ. ಒಳ್ಳೆಯದು. ಹಾ ಈಗ ಒಂದಾದ ಮೇಲೆ ಒಂದು ನಮಸ್ಕಾರ ಮಾಡಿದೆ. ಹೌದು. ಪತಿಗೆ ಒಂದು ನಮಸ್ಕಾರ ಯೋಗ್ಯ. ಛೇ, ಯೋಗ್ಯವಾದದ್ದನ್ನೆಂದು ನಾನು ಮಾಡಿದ್ದೇನೆ ಅಂತ ಆಯ್ತು. ಎರಡನೇ ನಮಸ್ಕಾರ ಸಿಕ್ಕಿದ್ದು ಅದು ಅವನ ಭಾಗ್ಯ. ಎಷ್ಟು ಜನ ಗಂಡಸರಿಗೆ ಅಂತ ಭಾಗ್ಯ ಸಿಗ್ತದೆ? ಹೆಂಡತಿಯಿಂದ ಎರಡೆರಡು ನಮಸ್ಕಾರ. ಮತ್ತು ನಮಸ್ಕಾರ ಹಾ ಆಗಿದೆ ಏನು ಅನಾರೋಗ್ಯ. ಯಾರಿಗೆ? ಯಾರು ನಮಸ್ಕಾರ ಮಾಡಿದ್ದಾರ? Useless namaskaras ಅದು ನನಗೆ ಅನಾರೋಗ್ಯ ಅಂತ mean ನೀವು to ಹೇಳಿ. unhealthy to a man. ಒಂದು ವ್ಯವಸ್ಥೆ ಇಟ್ಟಿದೆಯಲ್ಲ, ಹೌದು. ಅದನ್ನು ಮೀರಿದಾಗ ಹಾ ಹಾಗೆ ಅರ್ಥ ಆಗ್ತದೆ. ಅನಾರೋಗ್ಯ ಅಲ್ಲ ಸ್ವಾಮಿ, ಹ್ಮ್. ಸಂತೋಷ. ಸಂತೋಷದ ಆ ದಿಕ್ಕಿನಲ್ಲಿ ಮಾತು ಮೌನವಾಯಿತು, ಕ್ರಿಯೆ ಹೆಚ್ಚಾಯಿತು, ಲೆಕ್ಕ ತಗೋಯ್ತು. ಇಷ್ಟೆಲ್ಲ ಸಂತೋಷದ ಗಳಿಗೆಯನ್ನು ನಾವು ಕಳೆದದ್ದಾಗಿದೆ. ಹೌದು, ಇಷ್ಟು ನಮಸ್ಕಾರ ಸಿಗಲಿಲ್ಲ ನನಗೆ. ಕಾರಣ ಉಂಟು ಸ್ವಾಮಿ. ಬನ್ನಿ. He asked why you put the namaskara. This kind. ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ 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 ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂಥ ಒಪ್ಪಿಗವ. ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂಥ ಒಪ್ಪಿಗವ. ಆಡುವಂಥ ಒಪ್ಪಿಗವ ನೋಡಿದೆಯ 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 ರಾಮ ನೋಡಿದೆಯ ನೀನು ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ಸಣ್ಣ ಸಣ್ಣ ಕಾಲ ಬೆರಳು ಸಾಲಿದು ಗುರುಭ. ಸಣ್ಣ ಸಣ್ಣ ಕಾಲ ಬೆರಳು ಸಾಲಿದು ಗುರುಭ ಮಂಗಳ. ತನ್ನಂಗ ತಿನ್ನಂಗ ಹೇಗಿಡ ಸೋಯಂತ
ನಾನು ನೋಡ್ತಾ ಇದ್ದದ್ದು ಕೋಳಿ. ನೋಡು ನೋಡು ನೋಡು. ಹೌದು, ಹಾ. ನೀವು ಬಹುಶಃ ತೋರಿಸಿದ್ದನ್ನು ನೋಡ್ಲಿಲ್ಲ, ಹಾಗಾಗಿ ನೀವು ನೋಡ್ಲಿಲ್ಲ. ನನಗೆ ನಿನ್ನನ್ನೇ ನೋಡ್ಬೇಕು ಅಂತ ಅನಿಸ್ತು. ಹಾ, ನಾನು ಯಾವುದನ್ನೋ ತೋರಿಸ್ತಾ ಇದ್ದೇನೆ. ಏನನ್ನಾದ್ರೂ ನೋಡಿದ್ದಿದ್ರೆ ನಿನ್ನ ಕಣ್ಣಲ್ಲೇ ನೋಡಿದ್ದೆ. ಓಹೋ, ಹಾಗೆ. ಹಾ. ಅಷ್ಟೇ ಸಾಕು. ಹೆಂಡತಿಯ ಕಣ್ಣಲ್ಲಿ ಗಂಡ ಯಾವಾಗ ನೋಡ್ತಾನ ಹಾ. ಆವಾಗ ಆ ಹೆಂಡತಿ ಹಾ. ಧನ್ಯಳು. ಓ, ಇದು ಕನಸುಯಾದೇವಿಯ ಆಶ್ರಮದಲ್ಲಿ ಸಿಕ್ಕಿದ್ದು ಮಾತು. ಕೆಲವಷ್ಟು ಉದ್ದೇಶಗಳು ಹಾ, ಹಾ, ಹಾ. ಅಲ್ಲವಾ? ಹಾ. ಹಾಗಿದ್ರೆ ಈ ಸಂತೋಷಕ್ಕೆ ಕಾರಣ, ಕಾರಣ ಬೇಕು. ಹಾಗಿದ್ರೆ ವನವಾಸದಲ್ಲಿ ಸಂತೋಷವನ್ನೇ ಅನುಭವಿಸಲಿಲ್ವೇ ನಾನು? ಹ್ಮ್. ಅನುಭವಿಸಿದ್ದೀನಿ. ಆದ್ರೆ ಇವತ್ತಿನ ಈ ಸಂತೋಷ ಆ ಹಿಂದಿನ ಸಂತೋಷಕ್ಕಿಂತಲೂ ಮಿಗಿಲು. ಹೌದು, ಅಷ್ಟು ಹೆಚ್ಚು. ಹೆಚ್ಚು. ಅದಕ್ಕೆ ಕಾರಣ ಈ ಪ್ರಕೃತಿ, ಈ ಪರಿಸರ. ಸರಿ ಸರಿ ಸರಿ. ಪ್ರಕೃತಿ ಯಾವಾಗಲೂ ಹಾಗೆ. ಹಾ ನಾವು ಆರಾಧಿಸಿದಷ್ಟು ಹಾ ನಮ್ಮನ್ನ ಸಾಂತ್ವನಗೊಳಿಸುವುದು ಪ್ರಕೃತಿ ಮಾತ್ರ. ಹಾ ಹೌದು. ಆದ್ರೆ ಈ ಅಧಿಕ ಸಂತೋಷಕ್ಕೆ ಹಾ. ಪ್ರಕೃತಿಯಲ್ಲಿನ ಬದಲಾವಣೆ. ಹಾ. ಸರಿ, ಏನ್ ಬದಲಾವಣೆ? ಒಂದು ಹೊಸ ಅತಿಥಿಗಳ ಆಗಮನ ಆಗಿದೆ ನಮ್ಮ ಈ ಪರಿಸರಕ್ಕೆ. ಆ ಅತಿಥಿಗಳನ್ನು ನೋಡೋ ಸಂತೋಷ ಆಯ್ತು. ನಿನಗೆ ಸಂತೋಷ ಆಯ್ತಲ್ಲ, ಹಾ. ನನಗೂ ಸಂತೋಷ ಆಯ್ತು. ಯಾರು ಅಂತ ಕೇಳಿ ಅದು ನೀನು ಹೇಳ್ಬೇಕು. ಸಂತೋಷ ತಿಳಿದು. ಯಾವ ಅತಿಥಿಗಳು ಯಾರು ಕೇಳೋದು ಬೇಡ. ಯಾರು ನೀನು ಹೇಳ್ತೇನೆ. ನಾನು ಹೇಳಲಿಕ್ಕಾಗಿ, ನೀವು ಕೇಳಲಿಕ್ಕಾಗಿ ನಿಮ್ಮನ್ನು ಕರೆದ. ಅಯ್ಯೋ, ಅದೋ ನೋಡಿ, ಏನು ಇಲ್ವಲ್ಲ. ಬೆರಳು ತೋರಿಸಿದ ಕಡೆ ನೋಡಿ, ಎಲ್ಲ ನೋಡಿ. ನೀನು ಬೆರಳ ತೋರಿಸಲು ಏನೂ ಇಲ್ಲ ಅಲ್ಲಿ. ಹೌದಲ್ಲ? ಹಾ. ನಾನು ಬೆರಳು ತೋರಿಸುವಾಗಲ್ಲಿತ್ತು, ಹಾ, ಹಾ. ನೀವು ನೋಡುವಾಗಲಿಲ್ಲ. ಹಾ, ಇಲ್ಲಿ ಇಲ್ಲಿ ಅದು ಬಂತು ನೋಡಿ. ಅಲ್ಲಿ ಏನೂ ಇಲ್ಲ. ಏನು ಕಾಣ್ತಾ ಇಲ್ಲ. ಆ, ಈಗ ಸಿಕ್ತು ನೋಡಿ. ಅಲ್ಲಿ ಓ, ಅಲ್ಲಿ ಒಂದು ಜಿಂಕೆ. ಹಾ ಹಾ ಹಾ. ಓ, ಅದು ಹಾ ಹಾಗೆ ನಮಗೆ ನಾಚಿಕೆ ಆಗ್ತಾ ಉಂಟು. ಹಾಗೆ. ವಲ್ಲಭ, ಆ ಜಿಂಕೆಯ ವಿಶೇಷತೆಯನ್ನು ನೋಡಿ. ಇಲ್ಲಿರುವಂತಹ ಎಲ್ಲಾ ಜಿಂಕೆಯನ್ನು ನಾವು ನೋಡ್ತಾ ಇದ್ದೆವು, ಆದ್ರೆ ಆ ಜಿಂಕೆಗಳ ಹಾಗೆ ಈ ಜಿಂಕೆ ಇಲ್ಲ. ಈ ಜಿಂಕೆಯ ವಿಶೇಷತೆಯನ್ನು ನೋಡಿ. ಈ ಹುಲ್ಲಿಯ ಮನೆಯಲ್ಲಿ ವಿಶೇಷತೆ ಉಂಟು. ಹಾ. ಬಂಗಾರದ ಮೈ ಬಣ್ಣ. ಓ, ಬೇರೆ ಯಾವ ಜಿಂಕೆಗೂ ಈ ಬಣ್ಣ ಇಲ್ಲ. ಪಂಚವರ್ಣದ ರೇಖೆಗಳು, ಹಾ, ಅಲ್ಲಲ್ಲಿ ಚುಕ್ಕೆಗಳು, ಹಾ. ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳ ಹಾಗೆ ಚಕಮಕ 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 ಕಪ್ಪಗ ಹೊಡೆಯುವುದು. ಹಾ. ಸಕ್ಕರೆ ಬಿಟ್ಟು. ಹಾ, ನಾನು ಅಂತಲ್ಲ, ಯಾರಾದ್ರೂ ಕುಣಿಲೇಬೇಕು, ಅಷ್ಟು ಸುಂದರವಾಗಿದೆ. ಸಣ್ಣ ಸಣ್ಣ ಕಾಲ ಬೆರಳು, ಸಾಲಿಂಗಿ, ಭಾವಂಗಳ, ತನ್ನಂಗ ತಿನ್ನಂಗ ದಿಕ್ಕಿಟ್ಟೋ ಎಂದು ಕುಣಿಯುವ ಈ ಮೃಗವನ್ನು ನೋಡಿ ಅಂತ ಕರೆದು ನೀವು. ಹಾಗೆ ಕುಡಿಯುವ ಅದನ್ನು ನೋಡ್ಬೇಕು, ಇದನ್ನು ನೋಡ್ಬೇಕು ಅಂತ ಸಮಸ್ಯೆ ಇದೆ ನನಗೆ. ಅದು ಹೇಗೆ ಕುಣಿತದೆ ಅಂತ ನಾನು ಕೂಡ ತೋರಿಸಿದ್ದೀನಿ. ನೀವು ಅದು ನೋಡಿಲ್ಲ, ಇಲ್ಲೇ ನೋಡ್ತಾ ಇದ್ದೀನಿ. ಅಲ್ಲವಾ? ಏನು? ಇಷ್ಟೆಲ್ಲ ವಿವರಿಸಿದ್ದು ಯಾಕೆ ಗೊತ್ತಾಯ್ತಾ? ಇಲ್ಲ, ಈ ಜಿಂಕೆಯನ್ನು ನೋಡಿ ನಾನು ಆಕರ್ಷಿತಳಾದ. ಅನುಮಾನವೇ ಇಲ್ಲ. ಈ ಸ್ವರ್ಣ ಜಿಂಕೆಯನ್ನ ನೀವು ನನಗೆ ತಂದ್ಕೊಡ್ಬೇಕು. ಏನು? ಆ ಜಿಂಕೆ ನನಗೆ ಬೇಕು. ಆ ಚಿಂತೆ ನನಗೆ ಬೇಕು. ಇದನ್ನು ನೋಡಿ ಸಂತೋಷ ಆಯ್ತು. ಹೌದು, ಈ ಸಂತೋಷಕ್ಕೆ ಕಾರಣ ಅದು. ಅದು ಅದರಿಂದಾಗಿ ಈ ಸಂತೋಷ ಉಳಿಬೇಕು ಅಂತ ಆ ಜಿಂಕೆ ಇಲ್ಲೇ ಬೇಕು. ಬೇಕಾ? ಹಾ. ಆಯ್ತು. ಅರಸಿದು ಮಗೆ
ಸುಂದರವಾದ ಜಿಂಕೆ ಹೌದು ಅಲ್ಲವೇ? ನೋಡುವುದಕ್ಕೆ. ನೀವು ಎಲ್ಲಿಯಾದ್ರೂ ನೋಡಿದ್ದೀರಾ ಈ ಹಿಂದೆ? ಅಲ್ಲ ನೀನೆಲ್ಲಾದ್ರೂ ನೋಡಿದ್ದೀಯಾ? ನಾನು ನೋಡಿದ್ದಿಲ್ಲ, ನಾನು ಕೇಳಿದ್ದೆ. ಹೇಳಿದ್ದು ಕೇಳಿದ್ದು ಅಲ್ಲ, ನೋಡಿದ್ದು ಅಲ್ಲ. ಅಲ್ಲವೇ ಅಲ್ಲ? ಹಾಗೆ ವಿಚಾರ ಮಾಡಿದರೆ ಹಾ, ಪ್ರಕೃತಿ ಸಹಜವಾದದ್ದಲ್ಲ, ಇದು ಅಪ್ರಾಕೃತಿಕವಾದದ್ದು. ಹಾ, ಹಾ. ಪ್ರಕೃತಿ ವಿಸ್ಮಯ. ಆ ವಿಸ್ಮಯ ಅಷ್ಟೊತ್ತೆ. ಹಾ, ಪ್ರಕೃತಿ ಅಲ್ಲ, ವಿಕೃತಿ. ಹಾ. ಇದು ವಿಕೃತಿ ಆ ಅಲ್ಲ. ಜಿಂಕೆ ಅಷ್ಟು ಚಂದ ಉಂಟು, ವಿಕೃತಿ ಅಂತ ಹೇಳ್ತೀರಲ್ಲ. ಹೌದು, ಹೌದು, ಹೌದು. ಹಾ, ಅಂದ್ರೆ ಇಲ್ಲಿರುವಂತಹ ಉಳಿದ ಜಿಂಕೆಗಳನ್ನು ನೋಡಿದಾಗ, ಹಾ, ಇದನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಹಾ, ಪ್ರಕೃತಿಯಲ್ಲಿ ಹಾಗೆ ಆಗ್ಲಿಕ್ಕೆ ಸಾಧ್ಯ ಉಂಟ? ಹಾ, 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 ಹಾ. ಯಾವುದು ಸತ್ಯವೋ ಹಾ, ಅದು ಪ್ರಕೃತಿ, ಹಾ. ಯಾವುದು ಮಿಥ್ಯವೋ ಹಾ. ಅದು ವಿಕೃತಿ. ಓ, ಹೌದು. ಏನ್ ಕಂಡ್ರಿ ವಿಕೃತಿಯನ್ನ? ವಿಕೃತಿ ಅಂದ್ರೆ ಹಾ, ಆಕಾರದಲ್ಲಿ ನೋಡುವುದು ಚೆನ್ನಾಗಿಲ್ಲ ಅಂತಲ್ಲ. ಹಾ, ಈಗ ನೋಡುವುದಕ್ಕೆ ಚೆನ್ನಾಗಿದ್ದವರು ನಮ್ಮಲ್ಲಿ ಬರ್ಲಿಲ್ವಾ? ಹಾ. ಶೂರ್ಪನಖಿ. ಹಾ. ಹಾ, ಬೆಳಕು ಬೆಳಕು ನಿನ್ನ ಹಾಗೆ ಹ್ಮ್. ಆ ಸಂದರ್ಭದಲ್ಲಿ ನಾವು ಮೈ ಮರೆಯಲಿಲ್ಲ. ಮೈ ಮರೆದ ನಾ ಬಿಡ್ಬೇಕಿತ್ತಲ್ಲ. ಹೌದಾ? ಪಕ್ಕದಲ್ಲಿ ನಾನೇ ಇದ್ದೀನಿ. ಅಲ್ಲ, ಅದೇ ಇದ್ರು. ಹಾ, ಎಲ್ಲಿಯೂ ಮೈ ಮರೆಯದೆ ಅದು ಏನು ಅಂತ ಕಂಡುಹಿಡಿದಿದ್ದೇವೆ. ಹೌದು ಸ್ವಾಮಿ. ಶೂರ್ಪನಖಿ ಬಿದ್ದಾಗ ಹಾ, ಹಾಗೆ ಕೆಲವೊಬ್ಬರ ಪ್ರವೇಶ ಹಾಗಿರ್ತದೆ, ಹಾ. ಒಳಗೆ ಇರುವುದಿಲ್ಲ. ಓಹೋ. ಈಗ ಅದು ಬೇಕು ಅಂತ ಹೇಳ್ತೀಯಲ್ಲ, ಹೌದು ಸ್ವಾಮಿ. ಅದಕ್ಕೆ ಕಾರಣ ಅದು ಬಂಗಾರದ್ದು ಅಂತಲ್ವಾ? ಬಂಗಾರದ ಜಿಂಕೆ. ಅಲ್ಲ, ಹ್ಮ್. ನಿಮಗೆ ಬಂಗಾರಕ್ಕೆ ಏನಾದ್ರೂ ಕೊರತೆ ಆಗಿದೆಯಾ? ಯಾರಿಗೆ? ನನಗೆ ಹಾ. ಬಂಗಾರಕ್ಕೆ ಹಾ. ನಮ್ಮಪ್ಪ ಜನಕ ಮಹಾರಾಜ ಬಂಗಾರ ಬೇರ್ ಕಳಿಸಿದ್ದಾನೆ. ದುಷ್ಯಂತ ಏನು ಕೊಡ್ಲಿಲ್ವಾ? I am the Janaka Maharaja's golden daughter. ಎರಡನ್ನೂ ಹೇರಿಕೊಂಡು ನೀನು ಬಂದಿದ್ದರಿಂದ ಹಾ, ವನವಾಸದ ಹೆಜ್ಜೆ ಸ್ವಲ್ಪ ವಿಳಂಬ ಆಯ್ತು. ಅಷ್ಟು ಬಂಗಾರ ಉಂಟು. ಬಂಗಾರದ ಮೇಲೆ ವ್ಯಾಮೋಹ ಇಲ್ಲ ಸ್ವಾಮಿ. ಹಾ, He ಯಾವಾಗಲೂ comparing the reality and illusionary things. ಸಾಮಾನ್ಯವಾಗಿ ಹಾ. ಲಿಂಗಳಿಯರಿಗೆ ಬಣ್ಣದ ಮೇಲೆ ಬಂಗಾರದ ಮೇಲೆ ಆಸಕ್ತಿ. ಹೌದು. ಆ ದೃಷ್ಟಿಯಿಂದ ನೋಡಿದಾಗ ಯಾವುದಕ್ಕೆ ಕೊರತೆಯೇ ಇಲ್ಲ. ಕೊರತೆ. ಆದ್ರೆ ಈ ಬಂಗಾರಕ್ಕೆಲ್ಲ ಜೀವ ಇಲ್ಲ. ಹೌದು. ಯಾಕೆ ಹೇಳು? ಹಾ, ಅದನ್ನು ತೊಟ್ಟವರಿಗೆ ಜೀವ ಉಂಟು. ಹೌದು. ಜೀವ ಇದ್ದವ್ರು ಕೊಟ್ಕೊಂಡದಲ್ಲ. ಬಂಗಾರ ಯಾವಾಗಲೂ ಜೀವ ಇದ್ದವರಿಗೆ ಬೇಕು ಹೊರತು ಹಾ, ಉಳಿದವರಿಗಲ್ಲ. ಆದ್ರೆ ಇದು ಜೀವ ಇದ್ದ ಬಂಗಾರ. ಜೀವ ಇದ್ದ ಬಂಗಾರ ಅಂದ್ರೆ ಅಪ್ಪ ಅಲ್ಲ, ತೊಟ್ಕೊಳ್ಳಿಕ್ಕಲ್ಲ ಸ್ವಾಮಿ, ಅಲ್ಲ, ಆಶ್ರಮದಲ್ಲಿ ಇಟ್ಕೊಳ್ಳಿಕ್ಕೆ. ಎಲ್ಲಿಟ್ಟರು ಅಷ್ಟೇ. She tells that gold has no living thing, but D has the living thing in a golden form. ಜಾನಕಿ, ಹಾ, ನಾನು ನೋಡಿದ್ದೇನೆ. ಹಾ. ಅದರ ಚಲನವಲನಗಳನ್ನ ನೋಡಿದಂತಹ ಉಳಿದ ಪ್ರಾಣಿಗಳು ಕೂಡ ಅದರ ಹತ್ತಿರ ಸುಳಿತಾ ಇವೆ. ಹೊಸ ಪರಿಚಯ ಅಲ್ವಾ, ಇವತ್ತೇ ಬಂದಿದ್ದು ಆ ಜಿಂಕೆ. ಪರಿಚಯ ಆದ್ರೆ ಸೇರಿಸ್ಕೊಳ್ತದೆ. ಹಾಗೆ ಪರಿಚಯ ಆಗೋಲ್ಲವರೆ ಕಾಯೋಣ. ಯಾರು? ನಮಗೆ ಪರಿಚಯ ಆಗಿದೆಯಲ್ಲ. ನಿಮಗೆ ಎಷ್ಟು ಪರಿಚಯ ಆಗಿದೆ ಅಂತ ನಮ್ಗೆ ಗೊತ್ತಾಯ್ತು ಈಗ. ಹಾ, ಈ ಜಿಂಕೆ ಹಾ, ಅದನ್ನ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಹಾ. ಸ್ಪಷ್ಟವಾಗಿ ಇದು ಮೋಸ, ಓಹೋ. ದುರುಳ ಕಪಟ ಕಾಣೆ. ಹಾ, ಇದನ್ನು ನೀನು ಬಯಸಿದೆ ಅಂತಾದ್ರೆ ಹಾ. ಖಂಡಿತ ಅಪಾಯ. ಅಪಾಯ. ಈ ಬಿಗದಿಂದ ಕಾಡಿನ ಬಿಗದಿಂದ ಏಳು ಬಂದಾದರೆ ಈ ಕಾಡಿನ ಬಿಗದಿಂದ ಏಳು ಬಂದಾದರೆ ನೋಡಿಕೊಂಬೆದು ನಾದದ ನೋಡಿಕೊಂಬೆದು ನಾದದ ನೋಡದಿದ್ದರೆ ಒಂದು ಕ್ಷಣ ಜೀವನಿಲ್ಲದು, ನೋಡದಿದ್ದರೆ ಒಂದು ಕ್ಷಣ ಜೀವನಿಲ್ಲದು. ಬೇಡಿಕೊಂಡೆ ಬೇಡಿಕೊಂಡೆನು ನಾನು. ವಲ್ಲಭ, ಜಾನಕಿ, ಇದು ರಕ್ಕಸರ ಮಾಯೆ ಅಂತ ನೀವು ಹೇಳುವುದು. ನಾನೇ ಹೇಳುದು. ಅದು ನನಗೆ ಹಾಗೆ ಅನ್ನಿಸ್ತಾನೆ ಇಲ್ಲ. ಬಹುಶಃ ಅದಕ್ಕೆ ಹೇಳುದು ಭ್ರಮೆ ಅಂತ. ಅದು ನನಗಲ್ಲ, ಹಾ. ನಿಮಗೆ ಭ್ರಮೆ ಆಗುತ್ತಾ? ಓ. ಆ ಶೂರ್ಪನಕ್ಕಿ ಚಂದದ ರೂಪದಿಂದ ಯಾವಾಗ ಬಂದ್ಲೋ ಹಾ. ಆವತ್ತಿನಿಂದ ಎಂತದ್ದೇ ಚಂದ ಕಾಣಲಿ ನಿಮ್ಗೆ. ರಕ್ಕಸರ ಮಾಯೆ ಭ್ರಮೆ ಒಳಗಾಗ್ತಾ ಇದ್ದೀರಿ ನೀವು. ನನಗೆ ಗೊತ್ತಾಯ್ತು. ಅರೆ, ಈ ಜಿಂಕೆಯಲ್ಲಿ ಯಾವ ಮೋಸವೂ ಇಲ್ಲ. ಅದು ಕಣ್ಣನ್ನು ನೋಡಿ ಯಾವಾಗ ವಂಚನೆ ಕಾಣ್ತದ? ಪಾಪದ ಜಿಂಕೆ ಸ್ವಾಮಿ ಅದು. ಅದು ರಕ್ಕಸರು ಅಂತ ನೀವು ಹೇಳ್ತೀರಿ. ಹೌದು. ಗೊತ್ತಾಯ್ತು ನನಗೆ.
ನಾನು ಹೇಳಿದ್ದಕ್ಕೆ ತಂದು ಕೊಡಬಾರದು ಎನ್ನುವ ಉದ್ದೇಶಕ್ಕಾಗಿ ನೀವು ಈ ರೀತಿ ಮಾತಾಡ್ತಾ ಇದ್ದೀರಿ. ಇಲ್ಲಿಯವರೆಗೆ ಒಂದು ಹೆಂಡತಿ ಆಸೆ ಈಡೇರಿಸಲಿಕ್ಕಾಗಿಲ್ವೇ? ಇಲ್ಲಿಯವರೆಗೆ ನೀನು ಹೇಳಿದ ಯಾವುದನ್ನು ಕೊಡದೇ ಇರುವುದು ಉಂಟು ಹೇಳು. ನಾನು ಕೇಳಿದ್ದೇನೆ ನಾನು ಬೇಕು ಅಂತ ಹೇಳಿ ಏನು ಅವಕಾಶವನ್ನೇ ಕೊಡ್ಲಿಲ್ಲ. ಕೊಡ್ಲಿಲ್ಲ. ಅಂದ್ರೆ ಅಷ್ಟು ಗುಟ್ಟಾಗಿದೆ ಅಂತ. ಈಗಲಾದ್ರೂ ನೀವು ಅವಕಾಶ ಇಡಬಾರ್ದಿತ್ತು. ಹಾ. ನಾನು ತೋರಿಸಿದ ತಕ್ಷಣ ಹೋಗಿ ಪ್ರಯತ್ನ ಅದು ಬರ್ಬೇಕಿತ್ತು. ಅದಕ್ಕೆ ನನಗೆ ಹೇಳುದು ಆದಷ್ಟು ತಿಳಿಸಿ ಇಟ್ಕೊಂಡು ಸ್ವಾಮಿ ಹಾ. ಯಾಕವೇನು ಹಾ. ಈ ಜಿಂಕಿಯನ್ನು ನೋಡದೇ ಇದ್ರೆ ನನ್ನ ಪ್ರಾಣವೇ ಹೋಗ್ತದೇನೋ ಅಂತ ಅನಿಸ್ತಾ ಉಂಟು. ನೋಡು ಅಲ್ಲೇ ಉಂಟು. ಹಾ ಯಾಕೋ ಏನು ಹಾ ಅದು ನಿನಗೆ ಕಾರಣ ಗೊತ್ತಿಲ್ಲ. ಕಾರಣ ಗೊತ್ತು, ನನ್ನನ್ನು ಅಷ್ಟು ಆಕರ್ಷಿಸಿದೆ. ಹಾಗೆ ಮೋಸ ಹಾ. ಯಾಕೋ ಏನು ಮೋಸ ಆಗ್ತದೆ. ಈ ಮೋಸ ನೀವು ಹೇಳ್ತೀರಿ, ನಿಮ್ಗೆ ಏನೇ ಅಪಾಯ ಬಂದ್ರು ಸಹಿತ ನಾನು ನೋಡ್ಕೊಳ್ತೇನೆ. ನೀವು ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ, ನಾನು ನೋಡ್ಕೊಳ್ತೇನೆ. ಅದೆಲ್ಲ ಗೊತ್ತುಂಟು ನನಗೆ. ಹಾ ಮೊದಲು ನೀವು ಹಾ ನಾನೆಲ್ಲ ನೋಡ್ಕೊಡ್ತೇನೆ ಅಂತ ಹೇಳುದು. ಹಾ ಆಮೇಲೆ ಅದು ನಮ್ಮ ಕಾಲಿ ಬಿಡಕ್ಕೆ ಬರುದು. ನಾವು ಅಷ್ಟು ಹೇಳಿದ ಕಾರಣ ನೀವು ಇರ್ತೀರಿ ಅಂತ ಧೈರ್ಯದ ಮೇಲೆ. ಆಯ್ತು, ನನಗೆ ಬೇಕು ಸ್ವಾಮಿ, ನಿನಗೆ ಬೇಡ. ಬೇಕು ಸ್ವಾಮಿ. ಬೇಡ, ತಂದು ಕೊಡುವುದಿಲ್ವಾ ನೀವು? ಖಂಡಿತ ಇಲ್ಲ. ತಂದು ಕೊಡುವುದೇ ಇಲ್ವಾ? ತಂದು ಕೊಡುವ ಪರಿಸ್ಥಿತಿ ನೋಡು. ತಂದು ಕೊಡಬಹುದು, ಹಾ ತಂದು ಕೆಡಬಾರದು. ಗೊತ್ತಾಯ್ತು ನನಗೆ. ಎಷ್ಟು ದಿವಸ ನನ್ನ ಮೇಲೆ ಬಹಳ ಪ್ರೀತಿ ಉಂಟು ಅಂತ ಹೇಳ್ಕೊಂಡಿದ್ದೆ. ಈ ಜಿಂಕೆ ತಂದು ಕೊಡ್ಲಿಲ್ಲ ಅಂತ ಆದ್ರೆ ನಮ್ಮ ಮೇಲೆ ಪ್ರೀತಿ he ignores to tell I am not favor to you. ಹೀಗೆ ಬೇಕು ಅಂತ ಹಠ ನೀನು ಮಾಡ್ತೀಯ ಅಂತ ಆದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಆಯ್ತು. ನಾನು ಹೇಳ್ಬೇಕು, ನೀವೇ ನನ್ನ ಸರ್ವಸ್ವ. ಯಾಕೋ ಏನೋ ಇವತ್ತು ಮನಸ್ಸು ಚಂಚಲವಾಗುತ್ತಾ ಇದೆ. ಆ ಜಿಂಕೆ ಬೇಕು ಬೇಕು ಅಂತ ಮನಸ್ಸು ಹೇಳ್ತಾ ಇದೆ, ನನ್ನಿಂದ ನಿಯಂತ್ರಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ಬೇಕಲ್ವಾ? ಬೇಕು ಸ್ವಾಮಿ. ನಾಳೆ ನೋಡಿಕೊ. ಬೇಡ, ನನಗೆ ಇವತ್ತೇ ಬೇಕು. ನಾಳೆ ಇರ್ತದೆ ಅಂತ ಹೇಳಲಿಕ್ಕಾಗುದಿಲ್ಲ. ಅದು ಇವತ್ತೇ ಬಂದಿದ್ದು. ಏನೇ ಹೇಳು, ಹಾ. ಎಷ್ಟೇ ಕಣ್ಣೀರು ಹಾಕಿ ಹಾ. ನಾನು ಈ ವಿಷಯದಲ್ಲಿ ನಿನಗೆ ಅವಕಾಶ ಕೊಡುವುದಿಲ್ಲ. ತಂದು ಕೊಡುವುದಿಲ್ವಾ? ಹಾಗಾದ್ರೆ ಕೊಡುವುದಿಲ್ಲ. ಹಾಗಿದ್ರೆ ನನ್ನ ಕೊನೆಯ ನಿರ್ಧಾರವನ್ನ ಕೇಳಿ. ಆ ಜಿಂಕೆ ಇಲ್ಲದಿದ್ರೆ ನಾನು ಬದುಕುಳಿಯುವುದೇ ಇಲ್ಲ. ಆ ಜಿಂಕೆ ನೀವು ತಂದು ಕೊಡದೇ ಇದ್ರೆ ನಾ ಇನ್ನೇನು ಪ್ರಯೋಜನ? ಚಂಚಲಾಕ್ಷಿಯೇ ಕೇಳು, ಚಂಚಲಾಕ್ಷಿಯೇ ಕೇಳು, ಚಂಚಲಾಕ್ಷಿಯೇ ಕೇಳು, ಅರಣ್ಯದಿ ಸಂಚರಿಪ ಮೃಗ, ಅರಣ್ಯದಿ ಸಂಚರಿಪ ಮೃಗಕ್ಕೆ, ಅರಣ್ಯದಿ ಸಂಚರಿಪ ಮೃಗಕ್ಕೆ ಅಂಬರಸೆದು, ಅರಣ್ಯದಿ ಸಂಚರಿಪ ಮೃಗಕ್ಕೆ ಅಂಬರಸೆದು, ಪಂಚತುವ ಐದಿದರೆ ನಿವಾಳ್ಬುದೇನದನು ಪಂಚಬಾಣನ ಪಿತನ ಕೇಳು, ಹಸು ವಂಚಿಸುವನಿಗ ಮಡಿದುದಾದರೆ, ಪಂಚಬಾಣನ ಪಿತನ ಕೇಳಸು ವಂಚಿಸುವನಿಗ ಮಡಿದುದಾದರೆ, ಕಂಚುಗವಲಚಿಸುವೆನು, ಕಂಚುಗವಲಚಿಸುವೆನು, ಚರ್ಮವ ತೆಗೆದು ಪ್ರೀತಿಯ ನೀಯಿ, ಪಂಚಬಾಣನ ಪಿತನ ಕೇಳೋ ಆ ಆ ವೈದೇಹಿ, ಹಾ ನಿನ್ನ ಆಸೆಯನ್ನು ಈಡೇರಿಸಬಾರದು ಅಂತಲ್ಲ, ಹಾ ಸ್ವಲ್ಪ ವಿಚಾರ ಮಾಡಿದಾಗ ಹಾ ನನ್ನ ಅಭಿಪ್ರಾಯವನ್ನು ನಿನಗೆ ಹೇಳಿದ್ದೇನೆ. ಹಾ ಈಗ ನಾನು ಇಳಿದು ತರುವುದಕ್ಕೆ ಹೋಗ್ಬೋದು, ಹಾ ಸಾಕಷ್ಟು ಪ್ರಯತ್ನವನ್ನು ಮಾಡ್ತೇನೆ. ಹಾ ಕೈಗೆ ಸಿಗದೆ ಹೋದಾಗ ಹಾ ಬಾಣ ಪ್ರಯೋಗ ಮಾಡಬೇಕಾಗ್ತದೆ. ಹಾ ಹಾ ಮಾಡಿ ಮಾಡಿ. ಉಪಯೋಗ ಸಿಕ್ಕದೆ ಹೋದ್ರೆ ಸಿಗದೆ ಹೋದರೆ ಹಾ ಮಾಡಿ. ಆಗ ಏನಾಗ್ತದೆ? ರಾಮನ ಬಾಣಕ್ಕೆ ಹುಸಿ ಉಂಟೆ?
ಇದಕ್ಕೆ ಮೇಲೆ ನನ್ನ ಪ್ರಾಣವೇ ಉಂಟು ಹೇಳುವುದು ಅಷ್ಟೇ ನಿರ್ಭಾವಗಳಾಗಿ ಸತ್ತು ಹೋಗ್ತದೆ. ಅಲ್ಲ, ನೀವು ಮಾಡಬೇಕು ಮತ್ತೆ ಉಳಿಲಿಕ್ಕೆ ಉಂಟ. ಅಲ್ಲ ನಿನಗೆ ಹಾಗೆ ಸತ್ತು ಹೋಯ್ತು ಅಂತಿಲ್ಲ. ಹಾ, ಏನ್ ಮಾಡುವುದು? ಜೀವಂತ ಸಿಕ್ಕಿದ್ರೆ ಹಿಡ್ಕೊಂಡು ಬನ್ನಿ, ಸತ್ಯ ಹೋಯ್ತಪ್ಪ ಹೊತ್ಕೊಂಡು ಬನ್ನಿ. Deer has a living thing. I will get it. If that has no living being, ಇನ್ನು ಅಯೋಧ್ಯೆಗೆ ಹೋಗುವುದಕ್ಕೆ ಕೆಲವೇ ಕೆಲವು ದಿನಗಳು ಬಾಕಿ. Ayodhya. Ayodhya for seeing ಈ ವನವಾಸದ ಸವಿನ ನೆನಪಿಗಾಗಿ ಈ ಸ್ವರ್ಣ or ಚಿಂತೆಯ wearing that charm. ತೆಗೆದು ಕಂಚುಕವ ರಚಿಸಿಕೊಂಡೆನು. ಆ ಕೆಲಸ ಗೊತ್ತು. ತಕ್ಷಣ ಸಹಾಯ ಮಾಡ್ತಾರೆ. ಪ್ರೀತಿಯಿಂದ ಇಡೀ ಚೆಲ್ಲಿದ್ದೇನೆ ಆದಷ್ಟು ಬೇಗ. ವ್ಯತ್ಯಯ ಆಗ್ಬೇಡ. ಇಲ್ಲಪ್ಪ, ಗಟ್ಟಿಯಾಗಿ. ಆಯ್ತು.
ಇದು ನನ್ನ ರಾಮನ ಧ್ವನಿ. ನನ್ನ ರಾಮನಿಗೆ ಯಾವುದೋ ಅಪಾಯ ಸಂಭವಿಸಿದೆ. ಲಕ್ಷ್ಮಣ, ಅತ್ತಿಗೆ ನನ್ನ ರಾಮನ ರಕ್ಷಣೆಗೆ ಹೋಗು. ರಾಮನೇ ಧ್ವನಿಯಲ್ಲ ಜಾನಕಿ ನೀಗೆ ರಾಮನೇ ಧ್ವನಿಯಲ್ಲ ಜಾನಕಿ ನೀಗೆ ಯಾವೇ ಅವಸಾದ ಕಾಲದಲ್ಲಿ ಲಿರಿಕ್ಸ್ ಇಸ್ ದಟ್ ಆ ಧ್ವನಿ ಹಾ, ರಾಮನ ಧ್ವನಿ ಅಲ್ಲ ಅತ್ತಿಗೆ, ಹಾ, ರಾಕ್ಷಸರ ಮಾಯಕದ ಧ್ವನಿ ಅದು. ಹಾ, ರಾಮ ಒಬ್ಬ ವ್ಯಕ್ತಿ, ಹಾ, ಮತ್ತೆ ಅವನು ಶಕ್ತಿ. ಹಾ. ಆ ಕಾರಣದಿಂದ ಅವನಿಗೆ ರಾಕ್ಷಸರಿಂದ ಯಾವುದೇ ರೀತಿಯ ಅಪಾಯವಿಲ್ಲ. ಹಾ, Rama did ಮತ್ತೆ not ರಾಮನಿಂದ want ಆಜ್ಞೆ any ಕೂಡ danger. ಆಗಿದೆ. ಹಾ, ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೊ ಎನ್ನುವಂತ ಆಜ್ಞೆ ಕೂಡ ಆಗಿದೆ. ಹಾ. ಆ ಕಾರಣದಿಂದ ನಾನು ಇಲ್ಲಿಂದ ಎಲ್ಲಿಯೂ ಕೂಡ ಲಕ್ಷ್ಮಣ! ಏನು ಲಕ್ಷ್ಮಣ ಏನು ಲಕ್ಷ್ಮಣ ಮನದ ದೋಷಯ ಆನಂದಕ್ಕೆ ಪ್ರಾಣ ಸಂಕಟ ನನ್ನ ರಾಮನಿಗೆ ಅಪಾಯ ಸಂಭವಿಸಿದೆ, ರಕ್ಷಣೆಗೆ ಹೋಗು ಅಂತ ಹೇಳಿದೆ. ಹೋಗುವುದಿಲ್ಲ ಅಂತ ಹೇಳ್ತೀಯಲ್ಲ. ಅಂದ್ರೆ ನಿನ್ನ ಮನಸ್ಥಿತಿ ಏನು ಎನ್ನುವಂತಹದ್ದು ಈಗ ಅರ್ಥವಾಗುತ್ತಾ ಇದೆ ಲಕ್ಷ್ಮಣ. ಹಾ. ವನವಾಸಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ನಮ್ಮನ್ನ ನೀನು ಅನುಸರಿಸಿಕೊಂಡು ಬಂದೆ. ಹಾ. ಯಾಕೆ ಅನುಸರಿಸಿಕೊಂಡು ಬಂದೆ ಎನ್ನುವಂತಹದ್ದು ಈಗ ಸ್ಪಷ್ಟ ಆಯಿತು ಲಕ್ಷ್ಮಣ. ಹಾ. ಎಲ್ಲ ಅರ್ಥ ಆಯ್ತು ಲಕ್ಷ್ಮಣ, ಅರ್ಥ ಆಯ್ತು. ಅಂದ್ರೆ ರಾಮ ನಳಿದ ಮೇಲೆ ನನ್ನನ್ನು ಆಳಬೇಕೆನ್ನುವ ರಾಮ ಕಾಮಿನಿಯ ಕಟ್ಟಿಟ್ಟದರ ಭಾಗ್ಯವನ್ನು ಕೇಳು ರಾಮ 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 ಎಂದು ಕರ್ಣವೆರಡ ಮುಟ್ಟಿ ಕರ್ಣವೆರಡ ಮುಟ್ಟಿ Are you understanding? Yeah, yeah. ಎಂತಹ ನುಡಿಗಳನ್ನು ಅತ್ತಿಗೆ ಕುರಿತ ಕೇಳ್ತಾ ಇದ್ದೇನೆ. ವನವಾಸಕ್ಕೆ ಹೊರಡುವ ಸಂದರ್ಭದಿಂದ ಇಲ್ಲಿಯವರೆಗೆ ಅತ್ತಿಗೆಯನ್ನು ತಾಯಿ ಎಂದು ಕಂಡಂಥವರು. ಆ ತಾಯಿಯ ಬಾಯಲ್ಲಿ ಎಂತಹ ನುಡಿ, ಕಠೋರವಾಗಿರುವಂತಹ ನುಡಿಗಳನ್ನು ಕೇಳುತ್ತಾ ಇದ್ದೇನೆ. ಒಂದು ಕಡೆಯಿಂದ ಅಣ್ಣನಿಂದ ಆಜ್ಞೆಯೂ ಕೂಡ ಆಗಿದೆ, ಇನ್ನೊಂದು ಕಡೆಯಿಂದ ಕಠೋರವಾದಂತಹ ನುಡಿಗಳನ್ನು ಕೇಳಿ ಇಲ್ಲಿರುವುದು ಸರಿಯಲ್ಲ. ಏನು ಮಾಡಲಿ? ಭೂಮಿಯೊಳಗೆ ಎಂಬರೆಗೂ ಭೂಮಿಯೊಳಗೆ ಎಂಬರೆಗೂ ಎಂಬರೆಗೂ ನಿಜ ದೇವತೆಗಳೇ, ನನ್ನ ಅತ್ತಿಗೆ ಮುಗಿದೆ, ಆಕೆಯನ್ನು ಕಾಪಾಡಿ ಕಾವಿವಸನವು ಕೈಯಲೆ ಕಾವಿವಸನವು ಕೈಯ ಕಮಲ ಗೋವಿನ ಕಮಂಡಲಗೆ ರಾವಣನು ನನ್ನ ಆಲೋಚನೆ ಎಲ್ಲವೂ ಸರಿಯಾದ ದಿಸೆಯಲ್ಲಿ ಸಾಗ್ತಾ ಉಂಟು. ಆಶ್ರಮದಲ್ಲಿ ಸೀತೆ ಒಬ್ಬಳೇ ಇದ್ದಾಳಲ್ಲ,
ಯಾರಿದ್ದೀರಿ ಆಶ್ರಮದಲ್ಲಿ? ಇದೋ ಸನ್ಯಾಸಿಗಳು ಬಂದಿದ್ದೇವೆ. ಭವತಿ ಭಿಕ್ಷಾಂದೇಹಿ. ಲೇಸಾಯಿತೈ ಸನ್ಯಾಸಿಯ ನಿಮ ಚರಣ